ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ SR ಟೆಕ್ ವರ್ಲ್ಡ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಅಟೆಸ್ಟೇಷನ್ ಅಂದರೆ ಏನು, ಅಟೆಸ್ಟೇಷನ್ ID ಅಂದರೆ ಏನು, ಮತ್ತು ಅದನ್ನು ಹೇಗೆ ನಾವು ತೆಗೆದುಕೊಳ್ಬೇಕು, ಎಲ್ಲಿ ನಾವು ಆ ಒಂದು ಅಟೆಸ್ಟೇಷನ್ IDನ ತೆಗೆದುಕೊಳ್ಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಿಮಗೆ ಏನಾದರೂ ಡೌಟ್ ಇದ್ದರೆ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಲಿಂಕ್ನ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದೇ ಥರ ನನ್ನ ಒಂದು ಯೂಟ್ಯೂಬ್ ಪ್ರೊಫೈಲಲ್ಲೂ ಕೂಡ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಸೊ ಆ ಒಂದು ಲಿಂಕ್ನ ಕ್ಲಿಕ್ ಮಾಡಿದ್ರೆ ಟೆಲಿಗ್ರಾಮ್ ಚಾನಲ್ ಓಪನ್ ಆಗುತ್ತೆ. ಸೊ ಅಲ್ಲಿ ನೀವು ಜಾಯಿನ್ ಆದರೆ ನಿಮಗೇನಾದರೂ ಡೌಟ್ ಇದ್ದರೆ ನನ್ನ ಡೈರೆಕ್ಟಾಗಿ ಅಲ್ಲಿ ಕೇಳ್ಬೋದು. ಸೊ ನಾನು ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಮೊದಲನೆಯದಾಗಿ ಅಟೆಸ್ಟೇಷನ್ ಅನ್ನೋದು ಎಲ್ಲ ಒಂದು ವಿದ್ಯಾರ್ಥಿಗಳಿಗೂ ಕೂಡ ಅಪ್ಲೈ ಆಗೋದಿಲ್ಲ. SSP ಪೋರ್ಟಲಲ್ಲಿ ಅಪ್ಲಿಕೇಶನ್ನ ಸಲ್ಲಿಸೋದಕ್ಕೆ ಹೋದಾಗ ನಿಮಗೆ 5 ಸ್ಟೆಪ್ಪು ಇರ್ತವೆ. ಸೊ ಈ ಒಂದು 5 ಸ್ಟೆಪ್ಪಲ್ಲಿ ಸ್ಟೆಪ್ 1 ಅಲ್ಲಿ ನಿಮಗೆ ಪರ್ಸನಲ್ ಡೀಟೇಲ್ಸ್ನ ಕೇಳುತ್ತೆ. ಅದಾದಮೇಲೆ ನಿಮಗೆ ಸ್ಟೆಪ್ 2 ಅಲ್ಲಿ ನಿಮಗೆ ಕಾಲೇಜ್ ಡೀಟೇಲ್ಸ್ನ ಕೇಳುತ್ತೆ. ಸ್ಟೆಪ್ 3 ಅಲ್ಲಿ ನೀವು ಗಮನಿಸ್ತಾ ಇದ್ರೆ ನಿಮಗೆ ಅಟೆಸ್ಟೇಷನ್ ಡೀಟೇಲ್ಸ್ ಅಂತ ಕೇಳುತ್ತೆ. ಸೊ ಈ ಒಂದು ಅಟೆಸ್ಟೇಷನ್ ಡೀಟೇಲ್ಸ್ನ 2021-22ನೇ ಸಾಲಿನಲ್ಲಿ ಎಲ್ಲ ಒಂದು ವಿದ್ಯಾರ್ಥಿಗಳು ಕೂಡ ಅಪ್ಲೋಡ್ ಮಾಡಬೇಕಾಗಿತ್ತು. ಆದರೆ 2022 ಮತ್ತು 23ನೇ ಸಾಲಿನಲ್ಲಿ ಕೆಲವೊಂದಷ್ಟು ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು ಅಟೆಸ್ಟೇಷನ್ IDನ ತಗೊಂಡು ಆಮೇಲೆ ನೀವು ಅಪ್ಲಿಕೇಶನ್ ಹಾಕಬೇಕು ಅಂತ ಮಾಡಿದ್ರು. ನಿಮಗೆ ಮೊದಲನೇ ಅವರು ಗ್ರೀನ್ ಕಲರ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ಸ್ಟೆಪ್ 3 ಈಸ್ ರಿಲೇಟೆಡ್ ಟು ಅಟೆಸ್ಟೇಷನ್ ಆರ್ ಡಿಸೇಬಲ್ಡ್ ಫಾರ್ PUC, ITI, GTTC, ಡಿಪ್ಲೊಮಾ ಇನ್ ಪಾಲಿಟೆಕ್ನಿಕ್, ಡಿಪ್ಲೊಮಾ ಇನ್ ನರ್ಸಿಂಗ್, ಡಿಪ್ಲೊಮಾ ಇನ್ ಎಜುಕೇಶನ್, ಡಿಪ್ಲೊಮಾ ಇನ್ ಪ್ಯಾರಾಮೆಡಿಕಲ್, ಡಿಪ್ಲೊಮಾ ಇನ್ ಫಾರ್ಮಸಿ ಸ್ಟೂಡೆಂಟ್. ಇಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ, ಈ ಒಂದು ಕೋರ್ಸ್ಗಳನ್ನ ಯಾರೆಲ್ಲ ಮಾಡ್ತಾ ಇದ್ದಾರೆ ಅಂದ್ರೆ ಇವಾಗ PUC ಆಗಿರ್ಬೋದು, ITI ಆಗಿರ್ಬೋದು, ಮತ್ತು GTTC, ಡಿಪ್ಲೊಮಾ ಇನ್ ಪಾಲಿಟೆಕ್ನಿಕ್, ಡಿಪ್ಲೊಮಾ ಇನ್ ನರ್ಸಿಂಗ್, ಡಿಪ್ಲೊಮಾ ಇನ್ ಎಜುಕೇಶನ್, ಡಿಪ್ಲೊಮಾ ಇನ್ ಪ್ಯಾರಾಮೆಡಿಕಲ್, ಡಿಪ್ಲೊಮಾ ಇನ್ ಫಾರ್ಮಸಿ ಸ್ಟೂಡೆಂಟ್ಸ್, ಈ ಒಂದು ವಿದ್ಯಾರ್ಥಿಗಳು ಯಾರ್ಯಾರಿದ್ದಾರೆ ಸೊ ಇವರಿಗೆಲ್ಲ ಈ ಒಂದು ಸ್ಟೆಪ್ 3 ರಿಲೇಟೆಡ್ ಆಗಿರೋದಿಲ್ಲ. ಮತ್ತು ನಿಮಗೆ ಅಲ್ಲಿ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡೋಕ್ಕೂ ಕೂಡ ನಿಮಗೆ ಕೇಳೋದಿಲ್ಲ. ಸೊ ನಿಮಗೆ ಸ್ಟೆಪ್ 3 ಅಲ್ಲಿ ಅಟೆಸ್ಟೇಷನ್ IDನ ತೆಗೆದುಕೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ. ನೀವು ಡೈರೆಕ್ಟಾಗಿ ನೆಕ್ಸ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ನ ಮಾಡಿಕೊಂಡು ಸ್ಟೆಪ್ 4ಗೆ ಬೇಕಾದರೆ ಹೋಗ್ಬೋದು. ಸೊ ಯಾರೆಲ್ಲ ಹೇಗೆ ನಾವು ತೆಗೆದುಕೊಳ್ಬೇಕು, ಎಲ್ಲಿ ನಾವು ಆ ಒಂದು ಅಟೆಸ್ಟೇಷನ್ IDನ ತೆಗೆದುಕೊಳ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನೀವು ಗಮನಿಸ್ತಾ ಇರ್ಬೋದು ಇಲ್ಲಿ ಸ್ಟೆಪ್ 3 ಅಂತ ಇದೆಯಲ್ಲ. ಸೊ ಆಲ್ರೆಡಿ ಡಾಕ್ಯುಮೆಂಟ್ಸ್ನೆಲ್ಲ ಅಪ್ಲೋಡ್ ಮಾಡಿರೋದ್ರಿಂದ ನಾನು ಹಾಗೆ ತೋರಿಸ್ತೀನಿ ನೋಡಿ. ಅಟೆಸ್ಟೇಷನ್ ಡೀಟೇಲ್ಸ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡ ತಕ್ಷಣ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸ್ಯಾಲರಿ ಅಟೆಸ್ಟೇಷನ್ ಡೀಟೇಲ್ಸ್ ಅಂತ ಬಂದಿದೆ. ಸೊ ಈ ಒಂದು ಪರ್ಟಿಕ್ಯುಲರ್ ವಿದ್ಯಾರ್ಥಿಗೆ ಸ್ಯಾಲರಿ ಅಟೆಸ್ಟೇಷನ್ ಡೀಟೇಲ್ಸ್ನ ಕೇಳ್ತಾ ಇದೆ. ಸೊ ಇವರ ಪೇರೆಂಟ್ದು ಸ್ಯಾಲರಿ ಡೀಟೇಲ್ಸ್ದು ಡಾಕ್ಯುಮೆಂಟ್ಗೆ ಅಟೆಸ್ಟೇಷನ್ IDನ ತೆಗೆದುಕೊಂಡು ಇವರು ಅಪ್ಲಿಕೇಶನ್ನ ಹಾಕಬೇಕಾಗುತ್ತೆ. ಸೊ ಇವಾಗ ನಿಮಗೆ ಹೇಗೆ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿ ಅಟೆಸ್ಟೇಷನ್ IDನ ತೆಗೆದುಕೊಳ್ಬೇಕು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ ಬನ್ನಿ. ಅಟೆಸ್ಟೇಷನ್ ID ಬೇಕು ಅಂದರೆ ನಿಮಗೆ ಮೊದಲನೇದಾಗಿ ನೀವು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕು. ಸೊ SSP ಪೋರ್ಟಲ್ಗೆ ನೀವು ಬಂದರೆ ಸೊ ಇಲ್ಲಿ ನೀವು ಸ್ಕ್ರಾಲ್ ಮಾಡಿದ್ರೆ ನಿಮಗೆ ಕೆಳಗಡೆ ಇಲ್ಲಿ 2 ಆಪ್ಷನ್ ಇರುತ್ತೆ. ಈ ದೃಢೀಕರಣ ಪೋರ್ಟಲ್ಗಾಗಿ ಇಲ್ಲಿ ಕ್ಲಿಕ್ ಮಾಡಿ ಅಂತ ಒಂದು ವಿದ್ಯಾರ್ಥಿಗಳು ಅಂತ ಇದೆ. ಅದೇ ಥರ ಈ ದೃಢೀಕರಣ ಪೋರ್ಟಲ್ಗಾಗಿ ಇಲ್ಲಿ ಕ್ಲಿಕ್ ಮಾಡಿ ಈ ದೃಢೀಕರಣ ಅಧಿಕಾರಿಗಳು ಅಂತ ಇದೆ. ಸೊ ಇದರಲ್ಲಿ ನೀವು ಮೊದಲನೇ ಆಪ್ಷನ್ ಅಂದರೆ ಈ ದೃಢೀಕರಣ ಪೋರ್ಟಲ್ಗಾಗಿ ಇಲ್ಲಿ ಕ್ಲಿಕ್ ಮಾಡಿ ಅಂತ ವಿದ್ಯಾರ್ಥಿಗಳು ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಸೊ ಕ್ಲಿಕ್ನ ಮಾಡ್ಕೊಂಡ ತಕ್ಷಣ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ, ವಿದ್ಯಾರ್ಥಿ ಲಾಗಿನ್ ಅಂತ. ಸೊ ಈ ವಿದ್ಯಾರ್ಥಿ ಲಾಗಿನಲ್ಲಿ ನಿಮಗೆ SSP ID ಮತ್ತು ನಿಮ್ಮ ಒಂದು ಹೆಸರು ಆಧಾರ್ ಕಾರ್ಡ್ನಲ್ಲಿ ಹೇಗಿದೆ ಅದು, ಮತ್ತು ನಿಮ್ಮ ಒಂದು ಜೆಂಡರ್ನ ಕೇಳುತ್ತೆ. ಸೊ ಮೊದಲನೆಯದಾಗಿ SSP IDನ ಹಾಕೋಬೇಕು. ಸೊ ಇವಾಗ ನಾನು SSP IDನ ಎಂಟರ್ ಮಾಡ್ತಾ ಇದ್ದೀನಿ. SSP IDನ ಎಂಟರ್ ಮಾಡ್ಕೊಂಡ ನಂತರ ಆಧಾರ್ ಕಾರ್ಡ್ನಲ್ಲಿರುವಂತೆ ಹೆಸರು, ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ಥರ ಹೆಸರಿದೆ ಸೊ ಆ ಹೆಸರನ್ನ ನೀವಿಲ್ಲಿ ಟೈಪ್ ಮಾಡಬೇಕಾಗತ್ತೆ. ಸೊ ಹೆಸರನ್ನ ಟೈಪ್ ಮಾಡ್ಕೊಂಡಿದ್ದೀನಿ. ಅದೇ ಥರ ಜೆಂಡರ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಜೆಂಡರ್ನ ಸೆಲೆಕ್ಟ್ ಮಾಡಾದ್ಮೇಲೆ ಇಲ್ಲಿ ಕಾಣ್ತಕ್ಕಂಥ ಕ್ಯಾಪ್ಚನ್ನ ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕಾಗತ್ತೆ. ಸೊ ನಾನು ಕ್ಯಾಪ್ಚನ್ನ ಎಂಟರ್ ಮಾಡ್ತಾ ಇದ್ದೀನಿ ಇವಾಗ. ಸೊ ಕ್ಯಾಪ್ಚನ್ನ ಎಂಟರ್ ಮಾಡಾದ್ಮೇಲೆ ಪರಿಶೀಲಿಸಿ ಅಂತ ಇದೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಸೊ ಕ್ಲಿಕ್ನ ಮಾಡ್ಕೊಂಡ ತಕ್ಷಣ ನಿಮಗೆ ಈ ಥರ ಅಕೌಂಟು ಲಾಗಿನ್ ಆಗುತ್ತೆ. ಸೊ ಲಾಗಿನ್ ಆದ ತಕ್ಷಣ ನಿಮಗೆ ನಿಮ್ಮ ಒಂದು ಕನ್ಫರ್ಮೇಷನ್ ಸ್ಟೂಡೆಂಟ್ ಡೀಟೇಲ್ಸ್ ಅಂತ ಇರುತ್ತೆ. ಸೊ ಅಲ್ಲಿ ನಿಮ್ಮ ಸ್ಟೂಡೆಂಟ್ ID ಮತ್ತು ನೇಮ್ ಮತ್ತು ಡಿಸ್ಟಿಕ್ಕು ಮತ್ತು ತಾಲೂಕು, ಆಮೇಲೆ ಯೂನಿವರ್ಸಿಟಿ ನೇಮ್, ಕಾಲೇಜ್ ನೇಮ್, ಅದಾದಮೇಲೆ ಕೋರ್ಸ್ ನೇಮ್ ಮತ್ತು ಡಿಸಿಪ್ಲಿನ್ ನೇಮ್, ಮತ್ತು ಕೋರ್ಸ್ ಇಯರ್ ಮತ್ತು ಅಡ್ಮಿಷನ್ ಇಯರ್, ಅದೇ ಥರ ನಿಮ್ಮ ಒಂದು USN ನಂಬರ್ ಆಗಿರ್ಬೋದು,
ಮತ್ತು ನಿಮ್ಮೊಂದು ರಿಲಿಜಿಯನ್ ಮತ್ತು ಕ್ಯಾಟಗರಿ ನೇಮ್ ಇದಿಷ್ಟು ಕೂಡ ಡೀಟೇಲ್ಸ್ನ ಕೊಟ್ಟಿರ್ತಾರೆ. ಸೊ ಅದನ್ನು ಕೊಟ್ಟಾದ್ಮೇಲೆ ನೀವು ಕನ್ಫರ್ಮ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಟ್ಟರೆ, ನೀವೇನಾದರೂ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕಾದ್ರೆ ನಿಮಗೆ ಅಲ್ಲಿ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡೋಕ್ಕೆ ಆಪ್ಷನ್ ಬರುತ್ತೆ. ಸೊ ಇಲ್ಲಿ ನನಗೆ ಎರರ್ ಬರ್ತಾ ಇರೋದ್ರಿಂದ ನಾನು ಅದನ್ನು ತೋರ್ಸೋಕ್ಕಾಗ್ತಾಯಿಲ್ಲ. ಸೊ ಅದಾದಮೇಲೆ ಈಗ ನೀವು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಾದಮೇಲೆ ಅದ್ರ ಸ್ಟೇಟಸ್ನ ಚೆಕ್ ಮಾಡಬೇಕು ಅಂದರೆ, ಸೊ ಎಡಗಡೆಯಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ಸ್, ಪೆಂಡಿಂಗ್ ಡಾಕ್ಯುಮೆಂಟ್ಸ್ ಮತ್ತು ಅಪ್ರೂವ್ಡ್ ಡಾಕ್ಯುಮೆಂಟ್ಸ್, ರಿಜೆಕ್ಟೆಡ್ ಡಾಕ್ಯುಮೆಂಟ್ಸ್ ಅಂತ 4 ಆಪ್ಷನ್ ಇರುತ್ತೆ. ಸೊ ಇದರಲ್ಲಿ ಮೊದಲನೇದು ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂದರೆ, ನೀವೇನಾದರೂ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕಂದ್ರೆ ಅಲ್ಲಿ ಕ್ಲಿಕ್ನ ಮಾಡಿಕೊಂಡ್ರೆ ನಿಮಗೆ ಏನೇನು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು ಅಂತ ಅಲ್ಲೇ ಇರುತ್ತೆ. ಸೊ ಅದನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ನೀವು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಾದಮೇಲೆ ನಿಮ್ಮ ಒಂದು ಕಾಲೇಜಿಗೆ ನೀವು ಹೋಗ್ಬಿಟ್ಟು ಅವರಿಗೆ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿದ್ದೀವಿ, ಈ ಅಟೆಸ್ಟೇಷನ್ ID ಬೇಕು, ಅಪ್ರೂವ್ ಮಾಡಿ ಅಂತ ಹೇಳಿದ್ರೆ ಅವರು ನಿಮಗೆ ಅಪ್ರೂವ್ನ ಮಾಡಿಕೊಡ್ತಾರೆ. ಸೊ ಅಪ್ರೂವ್ ಆಗಿರೋ ಡಾಕ್ಯುಮೆಂಟ್ ಎಲ್ಲಿರುತ್ತೆ ಅಂದರೆ ಅಪ್ರೂವ್ಡ್ ಡಾಕ್ಯುಮೆಂಟ್ಸ್ ಅಂತ ಇದೆಯಲ್ಲ, ಆ ಒಂದು ಸೆಕ್ಷನಲ್ಲಿರುತ್ತೆ. ಸೊ ಅಪ್ಲೋಡ್ ಮಾಡಾದಮೇಲೆ ಪೆಂಡಿಂಗ್ ಡಾಕ್ಯುಮೆಂಟ್ಸ್ ಅನ್ನೋದನ್ನ ಕ್ಲಿಕ್ ಮಾಡಿಕೊಂಡ್ರೆ ನೀವು ಅಪ್ಲೋಡ್ ಮಾಡಿ ಅವರೇನಾದರೂ ಇನ್ನೂ ನಿಮ್ಮೊಂದು ಡಾಕ್ಯುಮೆಂಟ್ಸ್ನ ಅಪ್ರೂವ್ ಮಾಡಿಲ್ಲ ಅಂದರೆ ಇಲ್ಲಿ ಬಂದಿರುತ್ತೆ. ಸೊ ಇಲ್ಲಿ ನೀವು ಗಮನಿಸ್ತಾ ಇದ್ರೆ ನಿಮಗೆ ರಿಕ್ವೆಸ್ಟ್ ನಂಬರ್ ಮತ್ತು ಡಾಕ್ಯುಮೆಂಟ್ ಟೈಪ್, ವೆರಿಫೈಯರ್ ಕಾಂಟ್ಯಾಕ್ಟು ಮತ್ತು ಡೇಟ್ ಟು ಬಿ ಅಟೆಸ್ಟೆಡ್, ಅದಾದಮೇಲೆ ಅಪ್ಡೇಟೆಡ್ ಅಟೆಸ್ಟೆಡ್ ಮತ್ತು ಆ್ಯಕ್ಷನ್, ಇದಿಷ್ಟು ಆಪ್ಷನ್ನು ಕೂಡ ನಿಮಗಿರುತ್ತೆ. ಸೊ ಇಲ್ಲಿ ಪೆಂಡಿಂಗ್ ಡಾಕ್ಯುಮೆಂಟ್ಸಲ್ಲಿ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿ ಅಪ್ರೂವ್ ಆಗಿರೋದ್ರಿಂದ ಈ ಪೆಂಡಿಂಗ್ ಡಾಕ್ಯುಮೆಂಟ್ಸಲ್ಲಿ ಯಾವುದೇ ತರಹ ಡಾಕ್ಯುಮೆಂಟ್ ಇಲ್ಲ. ಸೊ ಅದಾದಮೇಲೆ ನಿಮಗೆ ಅಪ್ರೂವ್ಡ್ ಡಾಕ್ಯುಮೆಂಟ್ಸ್ ಮೇಲೆ ನೀವು ಕ್ಲಿಕ್ನ ಮಾಡಿಕೊಂಡ್ರೆ, ಸೊ ನೀವೇ ಇವಾಗ ಗಮನಿಸ್ತಾ ಇರ್ಬೋದು, ಇಲ್ಲಿ ಪ್ರೂಫ್ ಸಮೇತ ತೋರಿಸ್ತಾ ಇದ್ದೀನಿ ನೋಡಿ, ರಿಕ್ವೆಸ್ಟ್ ನಂಬರ್ ಇರುತ್ತೆ, ಅದೇ ಥರ ಇ ಅಟೆಸ್ಟೇಷನ್ ನಂಬರ್. ಸೊ ಈ ಒಂದು ಇ ಅಟೆಸ್ಟೇಷನ್ ನಂಬರೇ ನಿಮಗೆ ಬೇಕಾಗಿರುತ್ತೆ. ಸೊ ಇದು ಇ ಅಟೆಸ್ಟೇಷನ್ ID ಆಗಿರುತ್ತೆ. ಅದಾದಮೇಲೆ ಡಾಕ್ಯುಮೆಂಟ್ ಟೈಪ್, ನೀವು ಏನು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿದ್ದೀರಾ ಅಂತ. ಸೊ ಇಲ್ಲಿ ನೀವು ಗಮನಿಸ್ತಾ ಇದ್ರೆ ಸ್ಯಾಲ್ರಿ ಸರ್ಟಿಫಿಕೇಟ್ ಆರ್ ಪೆನ್ಷನ್ ಸರ್ಟಿಫಿಕೇಟ್ ಅಂತ ಇದೆ. ಸೊ ನಾವು ಸ್ಯಾಲ್ರಿ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಿ ಇ ಅಟೆಸ್ಟೇಷನ್ ID ನ ತೆಗೆದುಕೊಂಡಿರೋದ್ರಿಂದ ಇಲ್ಲಿ ಡಾಕ್ಯುಮೆಂಟ್ ಟೈಪ್ ಅದಾಗಿದೆ. ಅದಾದಮೇಲೆ ಡೇಟಾ ಅಟೆಸ್ಟೆಡ್, ಅದಾದಮೇಲೆ ಅಪ್ಡೇಟೆಡ್ ಡೇಟ್. ಸೊ ಯಾವಾಗ ಅವರು ಅಪ್ಡೇಟ್ ಮಾಡಿದ್ದಾರೆ ಆ ಡೇಟ್ನು ಕೂಡ ಕೊಟ್ಟಿರ್ತಾರೆ ಮತ್ತು ಟೈಮಿಂಗ್ಸು ಕೂಡ ಕೊಟ್ಟಿರ್ತಾರೆ. ಅದಾದಮೇಲೆ ವ್ಯೂ ಡಾಕ್ಯುಮೆಂಟ್ ಅಂತ ಇದೆ. ಸೊ ವ್ಯೂ ಡಾಕ್ಯುಮೆಂಟ್ಸ್ ಮೇಲೆ ಕ್ಲಿಕ್ನ ಮಾಡ್ಕೊಂಡ್ರೆ ನಾವು ಏನು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿದ್ದೀವಿ ಸೊ ಆ ಒಂದು ಡಾಕ್ಯುಮೆಂಟು ಡಿಸ್ಪ್ಲೇ ಆಗುತ್ತೆ. ಸೊ ಅದಾದಮೇಲೆ ನಿಮಗೆ ಕೊನೆಯ ಆಪ್ಷನ್ ಆಗಿ ರಿಜೆಕ್ಟೆಡ್ ಡಾಕ್ಯುಮೆಂಟ್ಸ್ ಅಂತ ಇದೆ. ಸೊ ನಿಮ್ಮ ಒಂದು ಡಾಕ್ಯುಮೆಂಟ್ ಏನಾದರೂ ಕಾಲೇಜ್ ಅವರು ರಿಜೆಕ್ಟ್ ಮಾಡಿದರೆ, ಸೊ ಈ ಒಂದು ರಿಜೆಕ್ಟ್ ಡಾಕ್ಯುಮೆಂಟ್ಸಲ್ಲಿ ನಿಮಗೆ ಆ ಒಂದು ಡಾಕ್ಯುಮೆಂಟ್ಸು ಬಂದಿರುತ್ತೆ. ಸೊ ನಿಮಗೆ ಇ ಅಟೆಸ್ಟೇಷನ್ ID ಎಲ್ಲ ಬಂದಾಯಿತು. ಸೊ ಬಂದಾದಮೇಲೆ ನೀವು ಏನು ಮಾಡಬೇಕಪ್ಪ ಅಂದರೆ ಮತ್ತೆ ನೀವು SSP ಅಕೌಂಟ್ಗೆ ಲಾಗಿನ್ ಆಗಬೇಕು. ಸೊ ಲಾಗಿನ್ ಆಗಿಬಿಟ್ಟು ಇಲ್ಲಿ ನಿಮಗೆ ಸ್ಟೆಪ್ 3ಗೆ ನೀವು ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ನಿಮಗೆ ಯಾವ ಒಂದು ಡಾಕ್ಯುಮೆಂಟ್ಸ್ನ ಕೊಟ್ಟಿದ್ದಾರೆ ಸೊ ಅದಕ್ಕೆ ನಿಮಗೆ ಇ ಅಟೆಸ್ಟೇಷನ್ ID ಇರುತ್ತಲ್ಲ. ಸೊ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಎಂಟರ್ ಇ ಅಟೆಸ್ಟೇಷನ್ ID ಅಂತ ಇದೆ. ಅಲ್ಲಿ ನಿಮ್ಮ ಒಂದು ಇ ಅಟೆಸ್ಟೇಷನ್ ID ಎಂಟರ್ ಮಾಡಬೇಕಾಗುತ್ತೆ. ಸೊ ಇದಾದಮೇಲೆ 4th ಸ್ಟೆಪ್ನ ಕಂಪ್ಲೀಟ್ ಮಾಡಿ 5th ಸ್ಟೆಪ್ನ ಕಂಪ್ಲೀಟ್ ಮಾಡಿದ್ರೆ ನೀವು SSPಗೆ ಅಪ್ಲಿಕೇಶನ್ನ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಮಾಡಿದ್ದೀರಾ ಅಂತ. ಸೊ ಇದಿಷ್ಟು ಇ ಅಟೆಸ್ಟೇಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಮಾಹಿತಿ. ಇದಾಗಿತ್ತು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಏನಾದರೂ ಡೌಟ್ ಇದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಧನ್ಯವಾದಗಳು.